ನಾನು ಮೊದಲನೇದಾಗಿ ನಮ್ಮ ನೆಚ್ಚಿನ ನಾಯಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೆ ಎಲ್ಲ ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ತಂಡೋಪತಂಡವಾಗಿ ಕಾರ್ಯಕರ್ತರು ಬಂದು ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದೀವಿ. ಇದಕ್ಕೂ ಮಿಗಿಲಾಗಿ ಬೃಹತ್ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದೀವಿ. ನಾವು ಬರೀ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಲ್ಲ, ನಾವು ಅದರ ನೆಪವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನ ಮತ್ತೆ ಬೃಹತ್ ಆರೋಗ್ಯ ಶಿಬಿರವನ್ನ, ಅದಾದ ನಂತರ ವಿವಿಧ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆಯನ್ನ ಮಾಡುವಂತ ಕೆಲಸ, ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇವತ್ತು ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 15ರಿಂದ 20,000 ಜನ ಈಗಾಗಲೇ ಊಟ ಮಾಡಿದ್ದಾರೆ. ಇನ್ನೂ ಒಂದು 30,000 ಸಂಖ್ಯೆ ಬರೋ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ತಯಾರಿ ಮಾಡ್ಕೊಂಡಿದೀವಿ. ಎಲ್ಲ ನಮ್ಮ ಯುವ ಪಡೆ ಎಲ್ಲ ಸಿದ್ಧವಾಗಿದೆ. ಎಲ್ಲರೂ ಕೂಡ ರಕ್ತವನ್ನ ದಾನ ಮಾಡಿ ಆರೋಗ್ಯ ಶಿಬಿರದ ಕಡೆ ಗಮನ ಹರಿಸಿ ಊಟದ ಕಡೆ ನೋಡಿ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ನಿಜಕ್ಕೂ ಕೂಡ ಇಂಥ ಒಬ್ಬ ಶಾಸಕರನ್ನ ಪಡೆದಿರುವಂತ ನಾವೇ ಭಾಗ್ಯವಂತರು. ಇವರ ಅಭಿವೃದ್ಧಿ ಕಾರ್ಯಗಳು ಇಡೀ ಯಲಹಂಕದ ಗಲ್ಲಿಯಲ್ಲಿ ಕೂಡ ಮಾತಾಡ್ತವೆ. ಮುಂದಿನ ದಿನಗಳಲ್ಲಿ ಇವರು 2028ಕ್ಕೆ ಈ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಸಚಿವರಾಗ್ಲಿ, ನಮ್ಮ ಯಲಹಂಕಕ್ಕೆ ದೊರೆತಿರುವಂತಹ ಒಂದು ಸೌಭಾಗ್ಯ ಇಡೀ ರಾಜ್ಯಕ್ಕೆ ವಿಸ್ತಾರ ಆಗಲಿ. ಅವರ ಸೇವೆ ರಾಜ್ಯಕ್ಕೆ ಅಗತ್ಯ ಇದೆ. ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗ್ತಾರೆ, ನಾವೆಲ್ಲರೂ ಕೂಡ ಅವ್ರನ್ನ ಸಚಿವರಾಗಿ ನೋಡ್ತೀವಿ ಅಂತೇಳಿ ನಾನು ಭಾವಿಸ್ತಾ, ಮತ್ತೊಮ್ಮೆ ಆ ದೇವರು ಅವರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ, ಅಧಿಕಾರ ಮತ್ತೆ ಸಂಪತ್ತನ್ನ ಕೊಟ್ಟು ನಮ್ಮೆಲ್ಲರ ಮುಂದೆ 100 ಕಾಲ ಬಾಳ್ಲಿ ಅಂತೇಳಿ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡ್ತಾ ಇದೀವಿ, ಕಾರ್ಮಿಕರಿಗೆ ಕಿಟ್ಗಳನ್ನ ಕೊಡ್ತಾ ಇದೀವಿ, ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನ ಕೊಡ್ತಾ ಇದ್ದೇವೆ. ಈಗಾಗಲೇ ಯಲಹಂಕ ನಗರ ಮಂಡಲದಲ್ಲಿ 15,000 ಹೆಲ್ಮೆಟ್ಗಳನ್ನ ವಿತರಣೆ ನಿನ್ನೆ ಮಾಡಿದೀವಿ. ಮುಂದಿನ ವಾರ ನಮ್ಮ ಗ್ರಾಮಾಂತರ ಮಂಡಲಕ್ಕೂ ಕೂಡ 15,000 ಹೆಲ್ಮೆಟ್ಗಳನ್ನ ಶಾಸಕರು ವಿತರಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡ್ಲಿ, ಸುಖಕರ ಪ್ರಯಾಣ ಇರ್ಲಿ ಅಂತೇಳಿ ಶಾಸಕರು ಏನೇನು ಸವಲತ್ತುಗಳು ಬೇಕು ಎಲ್ಲವನ್ನು ಕೂಡ ಮನಗಂಡು ಎಲ್ಲ ಸವಲತ್ತುಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಮತ್ತಷ್ಟು ಎಲ್ಲ ಅಭಿಮಾನಿಗಳ ಮೊರೆ ಅವರಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾನು ಭಾವಿಸ್ತೇನೆ.